ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ ಮೌನಿ ಅಮಾವಾಸ್ಯೆಯಂದು 8ರಿಂದ 10 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ಅತ್ತ ಅಯೋಧ್ಯೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಪ್ರವಾಸವನ್ನ ಮುಂದೂಡುವಂತೆ ಟ್ರಸ್ಟ್ ಮನವಿಯನ್ನ ಮಾಡಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಕುಂಭಮೇಳದಲ್ಲಿ ಕೋಟ್ಯಂತರ ಭಕ್ತರ ಸಂಗಮ. 17 ದಿನದಲ್ಲಿ 15 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ. ಮೌನಿ ಅಮಾವಾಸ್ಯೆ ಕಿಕ್ಕಿರಿದ ಪ್ರಯಾಗ್ರಾಜ್. ನಾಳೆ 8ರಿಂದ 10 ಕೋಟಿ ಭಕ್ತರು ಪುಣ್ಯ ಸ್ನಾನ ಸಾಧ್ಯತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಕುಂಭಮೇಳದಲ್ಲಿ ಎಲ್ಲಿ ನೋಡಿದ್ರೂ ಜನವೋ ಜನ. ದೇಶದ ಮೂಲೆ ಮೂಲೆಯಿಂದ ಜನ ವಿಮಾನ, ಟ್ರೈನ್, ಬಸ್ಸು, ಕಾರು, ವಾಹನಗಳನ್ನ ಬಾಡಿಗೆ ಮಾಡಿಕೊಂಡು ಪ್ರಯಾಗ್ರಾಜ್ನತ್ತ ಮುಖ ಮಾಡಿದ್ದಾರೆ. ಮಹಾಕುಂಭಮೇಳ ಶುರುವಾಗಿ 17 ದಿನ ಕಳೆದಿದೆ. ಈ ಅವಧಿಯಲ್ಲಿ 15 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಮಧ್ಯೆ ನಾಳೆ ಮೌನಿ ಅಮಾವಾಸ್ಯೆ ಹಿನ್ನೆಲೆ ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರವೇ ಹರಿದು ಬರ್ತಿದೆ. ಮಹಾಕುಂಭಮೇಳ ಅವಧಿಯಲ್ಲಿ ಅತ್ಯಂತ ಪ್ರಮುಖ ದಿನವಾಗಿರುವ ಮೌನಿ ಅಮಾವಾಸ್ಯೆಯಂದು 8ರಿಂದ 10 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಯುಪಿ ಸರ್ಕಾರ ಸಕಲ ತಯಾರಿ ಮಾಡಿಕೊಂಡಿದೆ. ಪ್ರಯಾಗ್ರಾಜ್ ಅಸಂಖ್ಯ ಭಕ್ತರಿಂದ ತುಂಬಿ ತುಳುಕ್ತಿದೆ. ಪ್ರಯಾಗ್ರಾಜ್ಗೆ ತೆರಳುವ ಪ್ರಯಾಣಿಕರಿಗೆ ಶಾಕ್. ವಿಮಾನಯಾನ ದರ ದುಪ್ಪಟ್ಟು, ರೈಲುಗಳಲ್ಲಿ ಜಂಗುಳಿ. ಈ ಮಧ್ಯೆ ಪ್ರಯಾಗ್ರಾಜ್ಗೆ ತೆರಳುವ ಭಕ್ತರಿಗೆ ವಿಮಾನ ಸೇವೆಗಳು ಸಿಕ್ಕಾಪಟ್ಟೆ ದುಬಾರಿಯಾಗಿವೆ. ಸಾಮಾನ್ಯ ದರಕ್ಕಿಂತ ವಿಮಾನ ಪ್ರಯಾಣ ದರ ದುಪ್ಪಟ್ಟು ಹೆಚ್ಚಾಗಿದೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ 30ರಿಂದ 40 ಸಾವಿರ ರೂಪಾಯಿ ದರ ನಿಗದಿ ಮಾಡಿವೆ. ರೈಲುಗಳು, ಬಸ್ಸುಗಳು ಪ್ರಯಾಣಿಕರಿಂದ ಕಿಕ್ಕಿರಿದಿವೆ. ಝಾನ್ಸಿಯಲ್ಲಿ ರೈಲು ಬೋಗಿಯ ಬಾಗಿಲು ತೆರೆಯದಿದ್ದಕ್ಕೆ ಉದ್ರಿಕ್ತ ಪ್ರಯಾಣಿಕರು ದಾಳಿ ಮಾಡಿ ಬಾಗಿಲು, ಕಿಟಕಿ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಶ್ರೀರಾಮನೂರಿನಲ್ಲೂ ಭಕ್ತ ಪ್ರವಾಹ. ಅಯೋಧ್ಯೆ ಪ್ರವಾಸ ಮುಂದೂಡಿಕೆಗೆ ಮನವಿ. 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ಭಕ್ತ ಸುನಾಮಿಯೇ ಹರಿದು ಬರುತ್ತಿದೆ. ಪ್ರಯಾಗ್ರಾಜ್ ಅಷ್ಟೇ ಅಲ್ಲ, ಸಮೀಪದ ಅಯೋಧ್ಯೆ, ವಾರಾಣಸಿಗೂ ಭೇಟಿ ನೀಡುತ್ತಿದ್ದಾರೆ. ಕಳೆದ ವರ್ಷವಷ್ಟೇ ಲೋಕಾರ್ಪಣೆಗೊಂಡ ಅಯೋಧ್ಯ ರಾಮ ಮಂದಿರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಡುತ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಜನವೋ ಜನ. ರಾಮಲಲ್ಲಾ ದರ್ಶನಕ್ಕೆ ಭಕ್ತರು ಕಿಕ್ಕಿರಿದು ಸೇರಿದ್ದಾರೆ. ಭಕ್ತರನ್ನ ಕಂಟ್ರೋಲ್ ಮಾಡೋಕೆ ಸ್ಥಳೀಯ ಆಡಳಿತ, ಪೊಲೀಸರಿಗೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ 15ರಿಂದ 20 ದಿನ ಭಕ್ತರು ಅಯೋಧ್ಯೆಗೆ ಬರದಂತೆ ಮನವಿ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.